ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ. ಇನ್ನೇನು ನಮ್ಮ ಮನೇಲಿ ಸ್ವಲ್ಪ ದಿನಗಳಲ್ಲೇ ಮದುವೆ ಇದೆ, ಸೊ ಹಾಗಾಗಿ ಇನ್ನೊಂದ್ಸರಿ ಗೋಲ್ಡ್ ಪರ್ಚೇಸ್ ಅಂತ ಬಂದಿದ್ದೀವಿ. ಯಾರಿಗಿರ್ಬೋದು ಮದುವೆ ಗೆಸ್ ಮಾಡಿ. ಎಲ್ಲರೂ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಏನು ತೊಗೋಬೇಕಂತ. ಗೋಲ್ಡ್ ರೇಟ್ ನೋಡಿದ್ರೆ ಗಗನಕ್ಕೆ ಏರ್ತಾ ಇದೆ, ಆದರೂ ಜನ ಎಷ್ಟಿದ್ದಾರೆ ಅಂದರೆ ಸೀರಿಯಸ್ ಆಗಿ ಇಷ್ಟೊಂದು ರೇಟ್ ಆಗಿದ್ರು ಇಷ್ಟು ಜನ ಬಂದು ತೊಗೋತಾ ಇದ್ದಾರಲ್ವ. ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಬೆಸ್ಟ್. ಇಲ್ಲಿ ನೋಡಿ, ಇವ್ರನ್ನ ಇದೇ ಗ್ಯಾಪಲ್ಲಿ ತುಳಸಿ ಮಣಿ ತೊಗೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದ್ದಾರೆ. ನಾವು ತೊಗೋಬೇಕಾಗಿರೋದು ಸ್ಟಾಕ್ ಇರಲಿಲ್ಲ, ಅದನ್ನು ಆರ್ಡರ್ ಕೊಟ್ಬಿಟ್ಟು ನಾವೀಗ 4th ಫ್ಲೋರಿಗೆ ಬಂದಿದ್ದೀವಿ ಸಿಲ್ವರ್ ನೋಡೋಣ ಅಂತ. ಸಿಲ್ವರ್ ಕೂಡ ಏನು ಕಮ್ಮಿ ಇಲ್ಲ, ಸಿಲ್ವರ್ ಕೂಡ ಸ್ವಲ್ಪ ರೇಟ್ ಆಗಿದೆ. ಸೊ ಇದೇ ಗ್ಯಾಪಲ್ಲಿ ನಾನು ಕೂಡ ಸ್ಕೆಚ್ ಹಾಕ್ತಿದ್ದೀನಿ ಏನಾದ್ರು ತೊಗೊಳ್ಳೋಣ ಅಂತ. ಆದರೆ ಏನು ಕೊಡಿಸ್ತಾರೆ ಗೊತ್ತಿಲ್ಲ. ಇಲ್ಲೆಲ್ಲ ಸಿಲ್ವರ್ ಐಟಮ್ಸ್ ಇಟ್ಟಿದ್ದಾರೆ. ನನಗೆ ಈ ಸಿಲ್ವರ್ ಐಟಮ್ಸಲ್ಲೆಲ್ಲ ಜಾಸ್ತಿ ಅಟ್ರ್ಯಾಕ್ಟ್ ಮಾಡ್ತಿರೋದಂದರೆ ಈ ದೀಪಗಳು. ಇದರಲ್ಲಿ ಶಂಕು ಚಕ್ರ ನಾಮ ಇದೆಯಲ್ಲ, ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅವರೆಲ್ಲರೂ ಅಲ್ಲಿ ಡೀಪಾಗಿ ಡಿಸ್ಕಸ್ ಮಾಡ್ಕೊಂಡು ಶಾಪಿಂಗ್ ಮಾಡ್ತಾ ಇದ್ದಾರೆ. ನಾನಿಲ್ಲಿ ನನ್ನ ಮಗಳು ನೋಡ್ಕೊಳ್ಳೋದು ಆ್ಯಸ್ ಯೂಶ್ವಲ್, ಅವಳ ಜೊತೆ ಆಟ ಆಡ್ಕೊಂಡು ಅವಳನ್ನ ಟೇಕ್ ಕೇರ್ ಮಾಡ್ತಾ ಇದ್ದೀನಿ. ಬಾಯಿಲಿ ಹಿಂಗೆ ಕೂತ್ಕೋ, ಇಲ್ಲೂ ಹಿಂಗೆ ಕೂತ್ಕೋ. ಎಲ್ಲಿ ಕೂತ್ಕೊಂಡಿದ್ಯಾ ನೋಡಿ. ಅವ್ರು ಕೂತಿರೋದು ನೋಡಿ. ಮ್ಯಾನೇಜರ್ ಕೆಳಗಡೆ ಕೂತ್ಕೋತಾರಾ? ಎಲ್ಲಿದೆ ನೋಡು, ಎಲ್ಲಿ ಅಮ್ಮ? ಏನಮ್ಮ? ಅಂಬ ಇಲ್ಲ, ಅಲ್ಲಿ ಯಾರೇ ಇರೋದು. ಇಲ್ಲಿ ನನ್ನ ಮಗಳು ಕಣ್ಣಿಗೆ ಅಂಬ ಕಾಣಿಸಿದೆ, ನನಗೆ ಕಾಣಿಸಿಲ್ಲ. ಪಾಪ ಅವ್ನು ಕೇಳ್ತಾ ಇದ್ದಾಳೆ ಅಂಬ ಅಂತ. ನಾನು ಇಲ್ಲ ಅಂತ ಸುಳ್ಳು ಹೇಳಿದೆ. ನೋಡಿರಲ್ಲಿ ಮೇಲ್ಗಡೆ ಇದೆ ಹಸು. ಏನು ಕೊಡಿಸ್ತೀಯ ನನಗೆ? ಆನೆ ಕೊಡಿಸ್ತೀಯಾ? ತೋರಿಸು, ಆನೆ ಎಲ್ಲಿದೆ? ಎಲ್ಲಿದೆ ಆನೆ? ಏನು ಕಲೆಕ್ಷನ್ಸ್? ಅಮ್ಮ 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 ಮಮ್ಮಿ ಜೊತೆ ಮಾಡು, ಗೋವಿಂದ ಮಾಡು, ಗೋವಿಂದ. ಮಕ್ಕಳು ಫ್ರೆಂಡ್ಸ್ ಆಗ್ಬಿಟ್ಟು ಇಲ್ಲಿ ಆಟ ಆಡ್ತಾ ಇದ್ದಾರೆ. ನನ್ನ ಮಗಳು ಅವಳ ಕೈಯಲ್ಲಿರೋದನ್ನ ಕೊಡ್ತಾ ಇಲ್ಲ. ಈ ಮಗು ಅಲ್ಲಿಂದ ಅವಳು ಹಿಂದೆನೇ ಬಂದಿದೆ, ಅವಳು ಕೊಡ್ತಾ ಇಲ್ಲ, ಇವಳು ಬಿಡ್ತಾ ಇಲ್ಲ. ಹಂಗೆ ಆಡ್ತಾ ಇದ್ದಾರೆ ಇಲ್ಲಿ. ನನ್ನ ಮಗಳು ಸ್ವಲ್ಪ ರೌಡಿ ಥರನೇ ಕಾಣಿಸ್ತಾಳೆ ನನಗೆ ಯಾಕೋ. ನನ್ನ ಮಗಳು ಮೊದಲು ಅವಳ ಕೈಯಲ್ಲಿರೋದನ್ನೆಲ್ಲ ಕೊಡ್ತಾ ಇದ್ಲು. ಇವಾಗ ಒನ್ ಮಂತಿಗೂ ಅವಳಿಗೆ ಜಾಸ್ತಿ ಬುದ್ಧಿ ಬರೋ ಥರ ಅನಿಸ್ತಾ ಇದೆ. ಬಟ್ ಅವಳ ಕೈಯಲ್ಲಿರೋದು ಇವಾಗ ಯಾರಿಗೂ ಶೇರ್ ಮಾಡಲ್ಲ. ನೋಡಿಲಿ ಶನಮ್ಮ, ಅದೆಲ್ಲ ಮುಗಿಸ್ಕೊಂಡು ಹಾಗೆ ಪಕ್ಕದಲ್ಲಿ ಸ್ವಲ್ಪ ಸ್ಟುಡಿಯೋದಲ್ಲಿ ಏನಾದರೂ ನೋಡೋಣ ಅಂತ ಬಂದಿದ್ದೀವಿ. ಕಲೆಕ್ಷನ್ಸ್ ಏನೋ ಇದೆ, ಏನು ತೊಗೋಬಾರ್ದು ಗೊತ್ತಾಗ್ತಾ ಇಲ್ಲ. ಟಿಂಕು ವಾಕಿಂಗ್ ಹೋಗೋ ಟೈಮ್ಗೆ ಇವಳು ಎದ್ಬಿಟ್ಟಿದ್ದಾಳೆ. ಈ ಟಿಂಕುನ ಕರ್ಕೊಂಡು ಹೋಗ್ಬೇಕಾ ವಾಕಿಂಗ್ಗೆ, ಶಾನುನ ಕರ್ಕೊಂಡು ಹೋಗ್ಬೇಕಾ, ಅವ್ರ ದೊಡ್ಡಪ್ಪಂಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಸೊ ಇವಳನ್ನ ಕರ್ಕೊಂಡೋಗೋ ಪ್ರಾಬ್ಲಮ್ ಅಲ್ಲ, ರೋಡಲ್ಲಿ ತುಂಬ ವೆಹಿಕಲ್ಸ್ ಇದೆ, ಅದಕ್ಕೋಸ್ಕರ ಅವ್ರು ಕರ್ಕೊಂಡು ಹೋಗಿ ಹಿಂದೆ ಮುಂದೆ ನೋಡ್ತಾರೆ. ಆದರೂ ಹಠ ಮಾಡಿ ಜೊತೇಲಿ ಹೋಗಿದ್ದಾಳು ಕೂಡ. ನಮ್ಮ ಟಿಂಕುಗೆ ಇವಾಗ 8 ಇಯರ್ಸ್ ಆಗಿದೆ. ಟಿಂಕು ಜೊತೆಲಿ ಬ್ಲ್ಯಾಕಿ, ಟಿಂಕು, ಶಾನು 3 ಜನನ ವಾಕಿಂಗ್ ಕರ್ಕೊಂಡೋಗಿದ್ದಾರೆ. ಮುಂಚೆ ಲೀಶ್ ಹಾಕಬೇಕಿತ್ತು, ಇವಾಗ ಜಸ್ಟ್ ಅವನೇ ಹೋಗ್ತಾನೆ, ಸುಮ್ಮನೆ ಬರ್ತಾನೆ. ವಾಕಿಂಗ್ ಹೋಗಿ ಬಂದು ಸ್ನಾನ ಮಾಡಿ ಮನೆ ತುಂಬ ಓಡಾಡ್ತಿದ್ದಾಳೆ. ಅವಳಿಗೆ ಈ ಥರ ರೆಡಿ ಮಾಡಿದ್ದೀನಿ. ಸ್ನಾನ ಆದಮೇಲೆ ಅವ್ರ ದೊಡ್ಡಪ್ಪಂಗೆ ಕಾಟ ಕೊಡ್ತಾ ಇದ್ದಾಳೆ. ಮತ್ತೆ ಓಡ್ತಾ ಇದ್ದಾಳೆ ರೋಡಲ್ಲಿ. ನೋಡು ಓಡ್ತೀಯ ಬಾಯಿಲಿ. ಜಾಸ್ತಿ ಟೈಮ್ ಅವ್ರ ದೊಡ್ಡಪ್ಪನ ಜೊತೆನೇ ಇರ್ತಾಳೆ ಇವಳು. ಇವತ್ತು ರಥಸಪ್ತಮಿ ಇರೋದ್ರಿಂದ ಶಾನುಗೆ ಚಂದ ರೆಡಿ ಮಾಡಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾರ್ಯಾರಂದರೆ ನಾನು, ಶಾನು ತಾತ, ಶಾನ್ವಿಕಾ. ಬಿಸಿಲು ಜಾಸ್ತಿ ಇರೋದ್ರಿಂದ ಬರ್ತಾ ಗಾಡಿಯಲ್ಲೇ ಶಾನು ನಿದ್ದೆ ಮಾಡಿಬಿಟ್ಟಿದ್ಲು.
ಏನಕ್ಕಂದರೆ ತಲೆ ಸ್ನಾನ ಮಾಡಿದ್ದಾಳೆ, ಅದಕ್ಕೆ ನಿದ್ದೆ ಮಾಡಿದ್ದಾಳೆ. ತುಂಬ ಬಿಸಿಲು ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಹೋಗೋ ಟೈಮ್ಗೆ ತುಂಬ ಜನ ಆಲ್ರೆಡಿ ಸೇರಿಬಿಟ್ಟಿದ್ದಾರೆ. ಅಲ್ಲಿ ಚಿಕ್ಕ ಚಿಕ್ಕ ಸ್ಟಾಲ್ ಹಾಕಿದ್ದಾರೆ. ಷಷ್ಠಿ ಕೂಡ ಇವತ್ತೇ ಇದೆ. ಇವತ್ತು ತೇರು ಹೇಳೋದು ಲಾಸ್ಟ್ ದಿನ, ಅದಕ್ಕೋಸ್ಕರ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಶಾನ್ವಿಕನ ಹೆಸರಲ್ಲಿ ಪೂಜೆ ಕೊಟ್ಟಿರೋದು, ಅದಕ್ಕೆ ನಾವು ಪ್ರಸಾದ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀವಿ 3 ಜನ. ಇಲ್ಲಿ ತೇರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಇನ್ನೂ ಮೂವ್ ಆಗ್ತಾಯಿಲ್ಲ. ಅಷ್ಟರೊಳಗಡೆ ನಾವು ಒಳಗಡೆ ಹೋಗಿ ಬರೋಣ ಅಂತ ಹೋದ್ವಿ. ತುಂಬ ಜನ ಇದ್ದಿದ್ದರಿಂದ ಲೇಟ್ ಆಯಿತು. ಬರೋ ಅಷ್ಟೊತ್ತು ಪ್ರಸಾದ ಕೂಡ ಕೊಡ್ತಿದ್ರು, ನಮಗೆ ಪ್ರಸಾದ ಸಿಕ್ತು. ಅಲ್ಲೇ ಕುತ್ಕೊಂಡು ನೆಮ್ಮದಿಯಾಗಿ ತಿಂದ್ವಿ. ಗೊತ್ತಲ್ವ ನಮ್ಮ ಮೇಡಮು ನೋಡಿಬಿಟ್ಟಿದ್ದಾರೆ, ಅದು ಅಂತ ಸ್ಟಾರ್ಟ್ ಮಾಡಿದ್ಲು, ಕೊಡಿಸೋವರೆಗೂ ಬಿಟ್ಟಿಲ್ಲ. ಅವಳಿಗೆ ಕೊನೆಗೆ ಒಂದು ಹೇರ್ ಬ್ಯಾಂಡ್ ಕೊಡಿಸಿದ್ದೀನಿ. ಕೊಡ್ಸೋಕ್ಕೇನಿಲ್ಲ, ಕೊಡಿಸ್ತೀನಿ, ಬಟ್ ನನ್ನ ಮಗಳು ಹಾಕ್ಕೊಳ್ಳೋದೇ ಇಲ್ಲ. ನಂಗೆ ಅವಳಿಗೆ ಜಡೆ ಹಾಕ್ಬೇಕಂತ ಇಷ್ಟ, ಬಟ್ ಅವಳು ಹಾಕಿಸ್ಕೊಳ್ಳೋದೇ ಇಲ್ಲ. ಅವಳಿಗೋಸ್ಕರ ಇಲ್ಲಿ ಪುಟಾಣಿಗೆ ಒಂದು ರೋಸ್ ತೊಗೊಂಡಿದ್ದೀನಿ, ಅವಳಿಗೆ ಜಡೆ ಹಾಕ್ಬಿಟ್ಟು ಹಾಕೋಣ ಅಂತ. ಆವಾಗಲೇ ತೇರು ಮೂವ್ ಆಗಬೇಕಾದ್ರೆ ನಾವು ದೇವಸ್ಥಾನದ ಒಳಗಡೆ ಇದ್ವಿ, ನೋಡೋಕ್ಕಾಗಿಲ್ಲ ಅಂತ ನಮ್ಮ ಮಾವ ಇವಾಗ ತೇರಲ್ಲಿ ನಿಲ್ಲಿಸಿದ್ದಾರೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ. ಜನನ ಮಧ್ಯದಲ್ಲಿ ಮಗು ಎತ್ಕೊಂಡು ಹೋಗೋದು ನನಗೂ ಕಷ್ಟ ಆಗ್ತಿತ್ತು. ಹೆಂಗೂ ಇಲ್ಲೇ ತೇರು ನಿಲ್ಲಿಸಿದ್ರು, ನೆಮ್ಮದಿಯಾಗಿ ನಮಸ್ಕಾರ ಮಾಡ್ಕೊಂಡ್ವಿ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಶಾನು ಹೆಸರಲ್ಲಿ ಹಾಲು ಕೊಡಬೇಕಿತ್ತು, ಹಾಲು ಕೊಟ್ಟು ಮುಗಿಸಿದ್ದಾಯಿತು. ಅವಳದೇ ಒಂದು ಅರ್ಕೆ ಇತ್ತು, ಅದನ್ನು ತೀರಿಸ್ಕೊಂಡು ಬಂದ್ವಿ. ನಮಗಿಲ್ಲಿ ಪ್ರಸಾದಕ್ಕೆ ಪಂಚಕಜ್ಜಾಯ, ಲಾಡು, ಸ್ವೀಟು ಮತ್ತು ಕಾಯಿ, ಬಾಳೆಹಣ್ಣೆಲ್ಲ ಇಟ್ಟು ಕೊಟ್ಟಿದ್ದಾರೆ. ಮಾರ್ನಿಂಗಿಂದ ಶಾನು ಮಲ್ಗೆ ಇರಲಿಲ್ಲ. ಅಲ್ಲಿಂದ ಬಂದಿದ ತಕ್ಷಣ ಅವಳು ನಿದ್ದೆ ಮಾಡಿಬಿಟ್ಲು. ಎದ್ಮೇಲೆ ಆಟ ಆಡ್ಲಿಕ್ಕಂತ ನಾನು ಪಾರ್ಕಿಗೆ ಕರ್ಕೊಂಡು ಬಂದಿದ್ದೀನಿ. ನಿಧಾನಕ್ಕತ್ತು ಮೊದಲು ಅವಳು ಎದುರುತ್ತಿದ್ಲು ಒಬ್ಬಳೇ ಹತ್ತಿ ಆಡ್ಲಿಕ್ಕೆ. ಇವಾಗ ಅವಳು ಒಬ್ಬಳೇ ಆಟ ಆಡ್ಕೊತಾಳೆ. ಅವಳ ಫ್ರೆಂಡ್ಸ್ ಇನ್ನೂ ಯಾರೂ ಬಂದಿರಲಿಲ್ಲ ಅಂತ ಅವಳು ಆಡ್ತಾ ಇದ್ದಾಳೆ. ಅವರೆಲ್ಲ ಬಂದರೆ ಸ್ಟಾರ್ಟ್ ಮಾಡ್ಕೊತಾಳೆ ಆಡ್ಲಿಕ್ಕೆ. ಇವಾಗ ಆಡಲ್ಲ ಪಾಪ, ಜಾರ ಬಂಡಿ ಆಡು. ಆಟಾಡು ಬಾರೆ, ಜಾರ್ ಬಾಮ್ಮ ಅಪ್ಪು, ಆಡು ಬನ್ನಿ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಜಾರು ಸಿಟ್ ಮಾಡಿ, ಜಾರು ಬಾ ಬಾ, ಕೂಚಿ ಸಿಟ್ ಮಾಡು. ಗೆಜಾಣ ನಿಧಾನಕ್ಕತ್ತು.